ದೇವರ ನಾಡಿನಲ್ಲಿ ಭೂಕುಸಿತ ಆಗಿಬಿಟ್ಟಿದೆ. ಟ್ವಿನ್ ಟನಲ್ ಯೋಜನಾ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ. ಕೇರಳಂನ ವಾಯ್ನಾಡ್ನಲ್ಲಾಗಿರುವಂತಹ ಭಾರೀ ಭೂಕುಸಿತದ ಪ್ರಕರಣ ಬೆಚ್ಚಿ ಬೀಳಿಸ್ತಾ ಇದೆ. ಇದು ಯಾಕಂತಂದ್ರೆ ಟ್ವಿನ್ ಟನಲ್ ಯೋಜನಾ ಸ್ಥಳದಲ್ಲಾಗಿರುವಂತಹ ಭೂಕುಸಿತ ಕಾರ್ಮಿಕರು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ ಅನ್ನೋ ಶಂಕೆಗಳಿದೆ. ಓರ್ವರನ್ನ ರಕ್ಷಣೆ ಮಾಡುವ ಕೆಲಸ ಆಗಿದೆ. ಇನ್ನಷ್ಟು ಮುಂದುವರಿತಾ ಇದೆ ಕಾರ್ಯಾಚರಣೆ. ಎನ್ಡಿಆರ್ಎಫ್ ತಂಡದಿಂದ ಶೋಧ ಕಾರ್ಯಗಳಾಗ್ತಾ ಇದೆ. ಈ ಕುಸಿತ ಇರುವಂತಹ ದೃಶ್ಯಗಳು ಕೂಡ ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯ ಆಗಿದೆ. ಭೂ ಕುಸಿಯುತ್ತಿದ್ದಂತೆ ಓಡೋಡು ಹೋಗ್ತಾರೆ ಅಲ್ಲಿದ್ದಂಥ ಕಾರ್ಮಿಕರು. ಏನಾಗುತ್ತಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆದರೂ ಕೂಡ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಟ್ವಿನ್ ಟನಲ್ ಪ್ರಾಜೆಕ್ಟ್ ಆಗ್ತಿದೆ ವಾಯ್ನಾಡ್ನಲ್ಲಿ. ಆ ಪ್ರಾಜೆಕ್ಟ್ ಆಗ್ತಿರುವಂತಹ ಸ್ಥಳದಲ್ಲೇ ಕಾರ್ಮಿಕರು ಈಗ ಭೂಕುಸಿತಕ್ಕೆ ತುತ್ತಾಗ್ಬಿಟ್ಟು ಅವಶೇಷಗಳ ಅಡಿಯಲ್ಲಿ ಸಿಲುಕು ಬಿಡುತ್ತಾರೆ. ಗೊತ್ತಾಗ್ಬಿಡುತ್ತೆ ಅಲ್ಲಿ. ಇಮಿಡಿಯೇಟ್ ಆಗಿ ದಿಕ್ಕಾಪಾಲಾಗಿ ಜನ ಓಡಾಡ್ತಾರೆ. ಸಿಸಿಟಿವಿ ಕ್ಯಾಮೆರಾದ ದೃಶ್ಯಾವಳಿಗಳು ನೋಡ್ಬೋದು. ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ ಇದು. ಒಬ್ಬನನ್ನ ಈಗ ರಕ್ಷಣೆ ಮಾಡಿದ್ದಾರೆ. ನೋಡಿ ಹೇಗೆ ಕುಸಿತ ಆಗುತ್ತೆ. ಬಸ್ಸು, ವಾಹನ, ಸೇತುವೆಯಲ್ಲಿ ಜನ ಓಡೋಡಿ ಬರ್ತಾರೆ. ಟ್ಯಾಂಕರ್ಗಳು ಮೂವ್ ಆಗುತ್ತೆ. ಅಷ್ಟರ ಒಳಗಡೆ ನಿಜಕ್ಕೂ ನೋಡೋದಕ್ಕಾಗ್ತಿಲ್ಲ. ಹೃದಯ ವಿದ್ರಾವಕ ದೃಶ್ಯ ಇದು. ಈಗಾಗಲೇ ಅನೇಕರು ಸಿಲುಕು ಬಿಟ್ಟಿದ್ದಾರೆ. ಈ ಸ್ಥಳಕ್ಕೀಗಾಗಲೇ ಎನ್ಡಿಆರ್ಎಫ್ ತಂಡ, ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳ ಎಲ್ಲ ವಿಶೇಷ ತಂಡಗಳು ಕೂಡ ಸ್ಥಳಕ್ಕೆ ಬಂದಿದೆ. ರಕ್ಷಣೆ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಎಷ್ಟು ಭೀಕರತೆ ಇತ್ತು ನೋಡಿ. 2024ರಲ್ಲೂ ಕೂಡ ಕೇರಳಂನ ವಾಯ್ನಾಡ್ನಲ್ಲಿ ಇದೇ ರೀತಿಯಾದಂಥ ಒಂದು ರಣವಾದಂಥ ಮಳೆಯಿಂದಾಗಿ ಎಲ್ಲವೂ ಕೊಚ್ಚಿ ಹೋಗಿತ್ತು. ಸುಮಾರು 300 ಜನ ಸಾವನ್ನಪ್ಪಿದ್ರು. ಅನೇಕರು, ಅದರಲ್ಲೂ 2 ಗ್ರಾಮಗಳು ಸರ್ವನಾಶ ಆಗಿತ್ತು. ಅದೇ ರೀತಿಯಾದಂಥ ಮತ್ತೊಂದು ಪ್ರಕರಣ ಈಗ ಆಗ್ತಾ ಇದೆ ಭೂಕುಸಿತದಿಂದಾಗಿ. ನಿರಂತರವಾಗಿ ಮಳೆ ಆಗ್ತಿದೆ ನೋಡಿ. ಆ ಭೂಕುಸಿತದ ಪ್ರವಾಹ ಹೇಗಿತ್ತು ಅಂತ. ಮಳೆಗೆ ಎಲ್ಲವೂ ಕೂಡ ಕೊಚ್ಕೊಂಡು ಬರುತ್ತೆ. ಸೇತುವೆಯ ಕೆಳ ಒಂದು ಕಡೆ ನೀರಿನ ರಭಸ, ಒಂದು ಟ್ಯಾಂಕರ್ ಎಷ್ಟು ವೇಗವಾಗಿ ಆ ಸೇತುವೆಯಿಂದ ಬಂದಿದೆ. ಅದ್ರ ಕೆಳಗಡೆ ಒಂದು ಮಹಿಳೆ ಇದ್ರು, ಒಬ್ರು ಕೊಡೆ ಹಿಡ್ಕೊಂಡು ಓಡಾಡ್ತಿದ್ರು, ಮತ್ತಿಬ್ರು 3-4 ಜನ ಸಿಲುಕಿದ್ದಾರೆ. ಕೊನೆಯಲ್ಲಿ ಬಂದಂತ ಒಬ್ರು ಮಾತ್ರ ಪುಣ್ಯ ಅದೃಷ್ಟವಶಾತ್ ಮುಂಭಾಗದಲ್ಲಿ ಸಿಲುಕಿಬಿಡ್ತಾರೆ. ಅವರು ಬಚಾವ್ ಆಗ್ತಾರೆ. ಅಲ್ಲಿಂದ ಇಲ್ಲಿಗೆ ಬರುವಷ್ಟರಲ್ಲೇ ಆ ನೀರಿನ ಆ ರಭಸ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈಗಾಗಲೇ ಅವರನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗ್ತಿದೆ. ಅನೇಕರು ಸಿಲುಕು ಬಿಟ್ಟಿದ್ದಾರೆ. ಬದುಕಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಬದುಕಿ ಬರಲಿ ಅನ್ನೋದು ಎಲ್ಲರ ಪ್ರಾರ್ಥನೆ.